ನಾಳೆ ಅಮಾವಾಸ್ಯೆ ಎಲ್ಲ ಮೆತ್ತಿ ಗಂಜಿ ಮಾಡ್ತಾರೆ. ನಾವು ಮೆತ್ತಿ ಕಡುಬು ಅಥವಾ ಇಡ್ಲಿ ಮಾಡುವ. ನಾ ಇದ್ರಾಗ ಒಂದೇ ಒಂದು ಚಮಚಿ ಮೆತ್ತಿದೆ ಅನ್ಸದ್ದು. ಇದೀಗ 3 ಚಮಚ ಫಸ್ಟ್ ಆಯ್ತು ಮೆಂತಿ. ಕಡೆಗೆ 1.5 ಪಾವು ಅಕ್ಕಿ, ಬೆಣ್ತಕ್ಕಿ, ಸೊಸೈಟಿ ಅಕ್ಕಿ, ರೇಷನ್ ಅಕ್ಕಿ ಇಡ್ಲಿ ಮಾಡುವ. ಇದ್ರಾಗ ಒಂದು ಮುಷ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ. ಇದೀಗ ಜಸ್ಟ್ ತೊಳ್ಕೊ ಬಂದಷ್ಟೇ. ಇದನ್ನೇನು ನೆನೆಸಿ ಇಡ್ಕಂತ ಏನಿಲ್ಲ. ದಪ್ಪ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ. ಕಡೆಗೆ ಇದಿಷ್ಟು ಬೆಲ್ಲ. ಅಕ್ಕಿ ಕಡ್ಕೊ ಬಂದೆ, ಈ ಪಾತ್ರಕ್ಕೆ ಹಾಕಿದೆ. ಇದಕ್ಕೀಗ ಉಪ್ಪು, ರುಚಿ ಬೇಕಾದಷ್ಟು ಉಪ್ಪು ಹಾಕಿ ಚಂದ ಮಾಡಿ ಕೈಡಿ ಕೊದಿಗಿಡುವ. ಬೆಳಗತ್ತ ದೋಸೆ ಅಥವಾ ಇಡ್ಲಿ ಯಾವುದಾಗ್ತದೆ. ನಮ್ದೀಗ ಮೆತ್ತಿ ಇಡ್ಲಿ ಹೆಂಗೆ ಇಟ್ಕೊಂಬ ರಾತ್ರಿ ಕಡ್ದಿರ್ತದೆ. ಹಿಂಗೆ ಬಂದಿತ್ತು. ಇದನ್ನೇನು ಬೇಕಂಬ ಇದಕ್ಕೊಂಚೂರು ಕಾಯಿ ತುರಿ ಹಾಕಂಬ. ಇಡ್ಲಿ ಹೆಂಗೆ ತಂದ್ಕೊಂಬ ಕಾಯಿ ತುರಿ ಹಾಕಂತೆ. ಹೆಂಗತ್ತಂದ್ರಿ ಖಂಡೆ ಬಿಡು. ನೀರು ಅಟ್ಟದಂಗೆ ಇಟ್ಟಿದ್ದೀವಿ ಒಲೆ ಮೇಲೆ. ಇದಕ್ಕೆಲ್ಲ ಈಗ ಒಂದ್ಸರಿ ಹಾಕೊಂಡು ಕಡಿಬೇಕು ಅಥವಾ ಅಟ್ಟದಂಗೆ ನೀರು ಕುದೀತಿತ್ತು. ಇದೆಲ್ಲ ಇಡ್ಲಿ ಇಟ್ಕೊಂಬ. ಎಲ್ಲ ಪುಲ್ ಹಾಕಿದೆ. ಇಷ್ಟು ಆದಮೇಲೆ ಒಂದು ಈ ತಟ್ಟೆ ಇದನ್ನೀಗ ಮುಚ್ಚಿ 20 ನಿಮಿಷ ಬೇಯಿಸಿ ಬಿಡುವ. ಒಂದು ಕಲ್ಲಿಡುವ ಮೇಲೆ. ಕಲ್ಬಿದ್ದವರು ಇಲ್ಲ, ಸರಿ 20 ನಿಮಿಷ ಬೇಯಿ. ಈಗ 25 ನಿಮಿಷ ಆಗಿದೆ. 20 ಅಲ್ಲ 25. ಕಾಂಬ ಇಡ್ಲಿ ಅಂತ ಆಯ್ತು ನಳಿಕೆ. ಹಾಂ, ಒಳ್ಳೆ ಹೂವಿನ ಕಡೆ ಆಯ್ತಲ್ಲ. ಹೋ ಕಾಂಬ ಹಾಂ ಬೆಂದಿತ್ತು. ಇಡುವುದಿಲ್ಲ, ನೀರು ಮುಟ್ಕೊಂಡು ಕಾಂಬ ಲಾಯ್ಕ್ ಬೆಂದಿತ್ತು. ಸಾಕು. ಇದನ್ನ ಬಂದ್ ಮಾಡಿ ತಣಕ್ಕೆ ಬಿಡ್ತೆ. ಗ್ಯಾಸ್ ಬಂದ್ ಮಾಡ್ತೆ. ನೋಡಿ, ನಮ್ಮ ಮೆಂತಿ ಇಡ್ಲಿ ರೆಡಿ ಆಯಿತು. ಚಟ್ನಿ ಜೊತೆಗೆ ಇಡ್ಲಿ ಯಾಕೆ ಹೀಗೆ ಹೂವಿನ ಥರ ಬಂದಿತ್ತಂದೇಳಿ ಗೊತ್ತಿದ್ದರು ಯಾರು ಜಾಣ್ರು ಇದ್ದರೆ ನಂಗೆ ಹೇಳಿ ಕಂಬ, ಕಮೆಂಟ್ ಬಾಕ್ಸಾಗ ಹೇಳಿ. ಇದು ಎಂತಕ್ಕಂದ್ರೆ ನಂಗೆ ಉತ್ತರ ಗೊತ್ತಿತ್ತು, ನಿಮಗೆ ಗೊತ್ತಿದ್ರೆ ಹೇಳಿ. ಇಡ್ಲಿ ಭಾರಿ ಲೈಕ್ ಐತೆ ಮಾತ್ರ. ಸ್ಮೂತ್ ಅಂದ್ರೆ ಸ್ಮೂತ್, ಇಷ್ಟು ಲೈಕ್. ಅದಕ್ಕೊಂಚೂರು ಚಟ್ನಿ. ಅದರ ಮೆತ್ತಿ ಇಡ್ಲಿಗೆ ಶೂಟ್ ಹಾಕೋದೆ ತುಪ್ಪ, ದನಿನ ತುಪ್ಪ, ಹಸುವಿನ ತುಪ್ಪ. ನಮ್ಮನೇಲಿ ತುಪ್ಪ ಇಲ್ಲ, ಹಾಗಾಗಿ ಒಂದು ಖಾರ ಚಟ್ನಿ ಮಾಡ್ಕೊಂಡಿದೆ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ, ಹೀಗೆ ಮಾಡಿ ತಿನ್ಕಣಿ. ಅದಕ್ಕೂ ಮೊದಲು ನನಗೆ ಸಬ್ಸ್ಕ್ರೈಬ್ ಮಾಡ್ಕಣಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Like, share, subscribe. Thank you for watching.